ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಅಂದರೆ 12 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ. ಲಾಸ್ಟ್ ವೀಕ್ ಎಲ್ಲನೂ ದೇವಸ್ಥಾನಕ್ಕೆ ಹೋಗೋದೆಲ್ಲ ಅದೇ ವೀಡಿಯೋಸ್ ಮಾಡ್ಕೊಂಡಿದ್ನಲ್ವಾ, ಅದೇ ಮತ್ತೇನಕ್ಕೆ ಅಂಥೇಳಿ ನಾನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ. ನೋಡೋಣ, ನೆಕ್ಸ್ಟ್ ವೀಕ್ ಮಾಡ್ಕೋತೀನಿ. ಹಾಗಾಗಿ ಇವತ್ತು ಏನು ದೇವಸ್ಥಾನದಲ್ಲಿ ಏನೋ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ. ಆಮೇಲೆ ಇವತ್ತು ಬಂದುಬಿಟ್ಟು ಸ್ವಲ್ಪ ಲೇಟ್ ಬೇರೆ ಆಗಿತ್ತು. ಮನೆ ಬಿಟ್ಟಾಗಲೇ 7 o'clock ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ವೀಡಿಯೋಸ್ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಬೇಡ ಅಂದ್ಕೊಂಡು ನಾನೇನೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಿಲ್ಲ. ಇವಾಗ 12 ಗಂಟೆಯಿಂದ ಏನಕ್ಕೆ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡಬೇಕು ಅಂತ ಇದೆ. ಬೆಳಿಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ಕರೆಂಟ್ ಬೇರೆ ಹೋಗ್ತಾ ಇತ್ತು. ಇವತ್ತು ಏನಕ್ಕೂ ಕರೆಂಟ್ ಪ್ರಾಬ್ಲಮ್ ಆಗಿದೆ, ತುಂಬಾ ಕರೆಂಟ್ ತೆಗಿತಾಯಿದ್ರು. ಹಾಗಾಗಿ ನಾನು ಮತ್ತು ವೀಡಿಯೋಸು ಮಾಡೋಕ್ಕೆ ಅಷ್ಟೊಂದು ಕ್ಲಾರಿಟಿ ಇರೋಲ್ಲ. ಬರ್ತಾ ಇರುತ್ತೆ, ಆದ್ರೂ ಬೆಳಕಿದ್ರೆ ವೀಡಿಯೋಸ್ ಮಾಡೋಕ್ಕೆ ಕರೆಂಟ್ ಇದ್ದರೆ ಲೈಟೆಲ್ಲ ಹಾಕ್ತೀವಲ್ವ, ಆವಾಗ ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿ ಕ್ಲಾರಿಟಿನೂ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಕರೆಂಟಿಗೋಸ್ಕರ ಕಾಯ್ತಾ ಇದ್ದೆ. ಇವತ್ತು ನಮ್ಮ ಮನೇಲಿ ತಿಂಡಿ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮಾಡಿಬಿಟ್ಟು ಕಾಳುಗಳೆಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೀನಿ. ವೆರಿ ಸಿಂಪಲಾಗಿ ಹುಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಇವಾಗ ನೋಡೋಣ, ಇವತ್ತಿನ ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ. ಆಮೇಲೆ ಇವತ್ತೊಂದು ನಿನ್ನೆ ವೀಡಿಯೋನು ಎಡಿಟಿಂಗು ಮಾಡಿಲ್ಕಿಲ್ಲ. ನಿನ್ನೆ ಯಾಕೆ ವಿಡಿಯೋ ಎಡಿಟಿಂಗ್ ಮಾಡಿಲ್ಕಿಲ್ಲ ಅಂದರೆ ನನಗೆ ಒಂದು ಸ್ವಲ್ಪ ಕೆಲಸ ಇದ್ಬಿಟ್ಟಿತ್ತು. ಹಾಗಾಗಿ ಅದು ಎಡಿಟಿಂಗ್ ಮಾಡೋಕ್ಕೆ ಆಗಿಲ್ಕಿಲ್ಲ. ಇದೇ ವಿಡಿಯೋ ಅದು ಎಡಿಟಿಂಗ್ ಮಾಡಿದ್ರೆ ಇವತ್ತು ಹೋದರೆ ನನಗೆ ಸರಿಯಾಗಿರೋದು. ನಾನು ಅದು ಎಡಿಟಿಂಗೇ ಮಾಡಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೋತೀನಿ. ಇಷ್ಟೋ ತನಕ ನಾನೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ, ಅವೆಲ್ಲ ಮಾಡಿಕೊಂಡು ಅಲ್ಲಿ ಟ್ಯಾಬ್ ಇಟ್ಟಿದ್ದೀನಿ. ಮೆಸೇಜ್ ಬಂತು, ಹಾಗಾಗಿ ನೋಡ್ತಾ ಇದ್ದೀನಿ. ಈ ಕಡೆ ತಿರ್ಸ್ಬಿಟ್ಟಿಟ್ಟಿದ್ದೆ, ಏನೋ ಮೆಸೇಜ್ ಬಂತು ಅಂಥೇಳಿ ನೋಡ್ತಾ ಇದ್ದೆ. ಇಷ್ಟೋ ತನಕ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ, ಅದು ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ಆಮೇಲೆ ನೀವೆಲ್ಲ ಏನೇನು ಮಾಡ್ತಾಯಿದ್ದೀರಾ ಅಂಥೇಳಿನೂ ಕಮೆಂಟ್ ಮಾಡಿ. ಕೆಲ್ಸಕ್ಕೆ ಹೋಗೋರು ಆಲ್ಮೋಸ್ಟ್ ಎಲ್ಲ ಜಾಬಿಗೆ ಹೋಗೋರೆಲ್ಲ ಹೋಗಿರ್ತಾರೆ, ಅವರು ಕೆಲಸ ಅವ್ರನ್ನ ಮಾಡ್ತಾ ಇರ್ತಾರೆ. ಸರಿ ಫ್ರೆಂಡ್ಸ್, ಆಮೇಲಿಂದ ಮತ್ತು ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತೇನು ಪ್ಲ್ಯಾನಿಂಗ್ ಏನೂ ಇಲ್ಲ ನನಗೆ, ಯಾವ ಥರ ವೀಡಿಯೋಸ್ ಏನೂ ಪ್ಲ್ಯಾನಿಂಗ್ ಇಲ್ಲ, ಏನೇನೂ ಇಲ್ಲ ಇವಾಗ ಪ್ಲ್ಯಾನಿಂಗು. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತೇ ಮಾಡ್ತೀನೋ ಮತ್ತೆ ನಾಳೆನೋ ಇದೇ ವೀಡಿಯೋಸ್ ಮಾಡ್ತೀನಾ ಅಂಥೇಳಿ ಗೊತ್ತಿಲ್ಲ. ಆಗಿದಷ್ಟು ಇವತ್ತು ಮಾಡಿ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಸರಿನಾ? ಮತ್ತು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಸರಿನಾ? ಆಮೇಲಿಂದ ನಾಳೆ ಅಂತ ಇದ್ದೀನಿ, ಸಾರಿ. ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವರೆಕಾಳಿತ್ತು, ಒಣ ಕಾಳು, ಅದು ಇತ್ತಕ್ತಾ ಇದ್ದೀನಿ. ಇದು ನೆನೆ ಹಾಕಿದ್ದೆ, ಅದು ನನಗೆ ಟೈಮೇ ಸಿಗಲಿಲ್ಲ, ಹಾಗಾಗಿ ಇತ್ತಕ್ತಾ ಇದ್ದೀನಿ. ಇವತ್ತೇನೋ ಸಂಜೆಗೇನೋ ರಾತ್ರಿಗೇನೋ ಅಡುಗೆ ಮಾಡೋದಿಲ್ಲ. ನಾಳೆ ಏನಾದರೂ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ನೆನೆ ಹಾಕಿರೋದು. ಟೈಮ್ ಸಿಗಲಿಲ್ಲ ಅಂಥೇಳಿ ಇವಾಗ ಟೈಮ್ ಮಾಡಿಕೊಂಡು ಎತ್ತಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸೌಂಡ್ ಬರ್ತಾಯಿದ್ರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಅದೇ ಕೇಳಿಸ್ತಾ ಇರುತ್ತೆ. ಇವಾಗ ಇದು ಎತ್ತಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದಿದೆ, ತೋರಿಸ್ತೀನಿ ರೀ. ಆಮೇಲೆ ಇಲ್ಲಿ ನುಗ್ಗೆ ಸೊಪ್ಪು ತಂದಿದ್ದೀನಿ ದೇವಸ್ಥಾನದಿಂದ. ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ಇವಾಗ ಟೈಮ್ ಬಂದುಬಿಟ್ಟು ಸಂಜೆ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಬಂದುಬಿಟ್ಟು ಇದು ಇದ್ದಕ್ಬಿಡ್ತೀನಿ. ಅದೇ ಯಾವಾಗಾದ್ರೂ ಕ್ಲೀನ್ ಮಾಡ್ಕೋಬೋದು. ಇದು ನೀರು ಚೇಂಜ್ ಮಾಡಿ ಸ್ಮೆಲ್ ಬರ್ತಾಯಿದೆ. ಸ್ಮೆಲ್ ಬಂದುಬಿಡುತ್ತೆ, ಬರ್ತಾಯಿಲ್ಲ,
ಬಂದ್ಬಿಡುತ್ತೆ ಅಂಥೇಳಿ ಇದು ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಇದೆ ಅಷ್ಟೇ, ಎಷ್ಟಿರೋದು. ಇದು ಲಾಸ್ಟ್ ಇಯರು ನೆನೆ ಹಾಕಿ ಅಂದರೆ ಡ್ರೈ ಮಾಡಿ ಬಿಸಿಲಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಒಣಸಿದ್ರು. ಇದು ಅದಕ್ಕೇ ಒಂದು ದಿವಸ ನೆನೆ ಹಾಕಿದ್ಮೇಲೆ ಈ ಥರ ಬರುತ್ತೆ, ಇಲ್ಲಾಂದರೆ ಬರಲ್ಲ ಅದು. ಹಾಗಾಗಿ ನೆನೆಸಿದ್ದೆ. ಇದರಲ್ಲಿ ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಇದರಲ್ಲಿ ಎಷ್ಟೊಂದು ಹುಳ ಇರುತ್ತೆ ನೋಡಿ, ಇಲ್ಲಿ ಈ ಥರ ಎಲ್ಲ ವೇಸ್ಟು ಮಾಡ್ಕೊತೀನಿ. ಆಮೇಲೆ ಕಿಚನ್ ಬೇರೆ ಕ್ಲೀನ್ ಮಾಡಬೇಕು, ಇನ್ನೂ ಕೆಲಸ ಇದೆ. ವಿಡಿಯೋ ಬೇರೆ ಎಡಿಟಿಂಗ್ ಮಾಡಬೇಕು, ಅದು ಕೆಲಸ ಇದೆ, ಮಾಡ್ತೀನಿ ಇವಾಗ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಫೇಸ್ ವಾಶ್ ಮಾಡ್ಕೊಬಂದೆ. ಇಲ್ಲಿ ಬಟ್ಟೆ ಇಕ್ಕೊಂಡ್ಬಿಡ್ತೀನ, ಅದು ಹೋಗೋದೇ ಇಲ್ಲ. ಇವಾಗಲೂ ಲೈಟಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಅದು ಬಟ್ಟು ಹೋಗೋದೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಅದಕ್ಕೆ ಎಲ್ಲ ಫುಲ್ಲು ಸೋಪ್ ಹಾಕ್ಕೊಂಡು ಚೆನ್ನಾಗಿ ಫೇಸ್ ವಾಶ್ ಹಾಕ್ಕೊಂಡು ಉಜ್ಜಿದ್ದೀನಿ. ಉರಿತಾ ಇದೆ, ಅದು ಹೋಗಲಿಲ್ಲ ಅಂತೇಳಿ ಉಜ್ಜಿಬಿಟ್ನಾ, ಅದು ಹೋಗ್ತಾಯಿಲ್ಲ. ಇವಾಗ ಬಂದುಬಿಟ್ಟು ಅದೇ ಇದು ಕಾಳು ಇತ್ತಬೇಕು ನನ್ನ ಮಗಳಿಗೆ. ನಾಳೆ ಫ್ರೈಡೇ ಅಲ್ವಾ, ನಾಳೆ ಅದೇನೋ ಮೊಹರಮ್ ಏನೋ ಇದೆ, ಗೊತ್ತಿಲ್ಲ ನಂಗೆ ಅಷ್ಟೊಂದು. ಮೊಹರಮ್ ಅನ್ಕೋತೀನಿ ಅದಿದೆ, ಹಾಗಾಗಿ ಅವಳಿಗೆ ರಜಾ ನಾಳೆ. ಅವಳೆ ಇವಾಗ ಆಟ ಆಡೋಕ್ಕೆ ಹೋಗಿದ್ದಾಳೆ. ನಾನು ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ಎಲ್ಲ ಬೆಡ್ಶೀಟ್ಸ್ ಎಲ್ಲನೂ ಕ್ಲೀನ್ ಮಾಡಿದೆ. ಹಾಲಿಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಹಾಲಿಂದು ಎಲ್ಲ ಕ್ಲೀನ್ ಮಾಡಿದೆ, ಮಿಷನ್ಗೆ ಬಟ್ಟೆ ಹಾಕಿದೆ, ಮ್ಯಾಟ್ ಎಲ್ಲ ತೆಗ್ದು ನೆನೆ ಹಾಕಿದ್ದೀನಿ. ಇವಾಗ ನನಗೆ ಟೈಮ್ ಸಿಕ್ಕಿದೆ. ಕಿಚನ್ ಬೇರೆ ಕ್ಲೀನ್ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಆಮೇಲೆ ಅಷ್ಟು ಕೆಲಸ ಇದೆ. ಒಲೆ ಬಿಚ್ಚಿಬಿಟ್ಟಿದ್ದೀನಿ, ಇಲ್ಲೊಂದು ಚಿಕ್ಕ ಗುಳ್ಳೆ ಆಗಿಬಿಟ್ಟಿದೆ, ತುಂಬ ನೋಯ್ತಾ ಇತ್ತು. ಹಾಗಾಗಿ ಒಲೆ ಬಿಚ್ಚಿದ್ದೀನಿ, ಅದು ಬೇರೆ ವಾಶ್ ಮಾಡಬೇಕು. ಅಷ್ಟು ಕೆಲಸ ಇದೆ. ಅಡುಗೆ ಒಂದು ಕೆಲಸ ಇಲ್ಲ, ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ. ಒಂದೊಂದೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಆಗಿದಷ್ಟು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆವಾಗಲೇ ಸಂಜೆ ಆಯಿತು, ನೋಡೋಣ ಇವಾಗ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮತ್ತೆ ಇದೇ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ರೂಮಿಂದು ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ರೂಮ್ ಅಂತ ಇದ್ದೀನಿ. ಹಾಲಿಂದು ಬೆಡ್ಶೀಟ್ಸ್ ಎಲ್ಲ ತೆಗ್ದು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಬೇಗ ಕಾಳೆಲ್ಲ ಇತ್ತಕ್ತೀನಿ. ಸೊಪ್ಪು ನೋಡೋಣ, ಕಿಚನೆಲ್ಲ ಕ್ಲೀನ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಆಮೇಲೆ ಬೇಕಾದರೆ ಸೊಪ್ಪು ಕ್ಲೀನ್ ಮಾಡ್ಕೋತೀನಿ. ಆಮೇಲಿಂದ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನನಗೆ ಮತ್ತೆ ವ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹಾಗಾಗಿ ಮಾಡಿರ್ಕಿಲ್ಲ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಬಂದುಬಿಟ್ಟು ಪರೋಟ ಮಾಡಿದ್ದೆ. ಆದ್ರೂ ನಾನು ವೀಡಿಯೋಸ್ ಮಾಡಬೇಕು ಅಂತ ಇದೆ, ಸಾಂಬಾರು ಬೇರೆ ಮಾಡೋದಿತ್ತು ನಾನು. ಹಾಗಾಗಿ ನಾನು ಮತ್ತೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಅದೇ ಟೈಮ್ ಹೋಗುತ್ತೆ ಅಂತೆ. ಗಾಡಿ ಸೌಂಡ್ ಬರ್ತಾಯಿದೆ, ಎಲ್ಲರೂ ಕೆಲಸಕ್ಕೆ ಸ್ಕೂಲ್ಗೆಲ್ಲ ಹೋಗ್ತಾರಲ್ವ, ಅದೇ ಸೌಂಡ್ ಬರ್ತಾಯಿದೆ. ಪರೋಟ ಮಾಡಬೇಕು ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ವೀಡಿಯೋ ಮಾಡ್ಕೊಂಡು ಮಾಡಿದ್ರೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡೋಣ ಅಂದ್ಕೊಂಡು ಇವತ್ತು ನಾನು ಈ ರೆಸಿಪಿ ಶೇರ್ ಮಾಡಿದ್ದೀನಿ ಇಲ್ಲೋ ಅಂತ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮು ಯಾವಾಗಾದರೂ ಮಾಡ್ತೀನಲ್ವಾ. ಯಾವ ಥರ ಪರೋಟ ಅಂದರೆ ಇದು ಆಲೂಗಡ್ಡೆ ಬೇಯಿಸಿ ಸ್ಟಪ್ಪಿ ಹತ್ರಲ್ಲೆಲ್ಲ ರೆಡಿ ಮಾಡಿ, ಸ್ಟಪ್ಪಿಂಗ್ ಎಲ್ಲ ರೆಡಿ ಮಾಡಿ ಅದರಲ್ಲಿ ಹಾಕಿ ಚಪಾತಿ ಥರ ಲಟ್ಟಿಸ್ಬಿಟ್ಟು ಇದು ಮಾಡ್ತಾರಲ್ವ, ಆ ಥರ ಪರೋಟ ಮಾಡಿದ್ದೆ. ಇವತ್ತು ತಿಂಡಿ ಬಂದುಬಿಟ್ಟು ಪರೋಟ ಮತ್ತು ಚಟ್ನಿ ಮಾಡಿದ್ದೀನಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ಇವಾಗ ಶೇರ್ ಮಾಡ್ತೀನಿ. ಇವಾಗ ಬಂದುಬಿಟ್ಟು ನಾನು ನನ್ನ ಮಗಳು ಎಲ್ಲ ಹೋದರು. ಇವಾಗ ಅವರು ಆಫೀಸ್ಗೆಲ್ಲ ಹೋಗಿದ್ದಾರೆ, ಅವಳು ಸ್ಕೂಲ್ಗೆಲ್ಲ ಹೋದ್ಲು. ನಾನು ಹೊಟ್ಟೆ ಇಟ್ಕೊಂಡಿದ್ದೆ, ಹೋಗ್ಬಿಟ್ಟಿದೆ. ಆಮೇಲೆ ಕಿಚನು ತುಂಬಾ ಮಸಿ ಆಗಿಬಿಟ್ಟಿದೆ. ಎಷ್ಟಾಗಿದೆ ಗೊತ್ತಾ, ಇಲ್ಲಿ ನೋಡಿ ಎಲ್ಲ ಗಲೀಜಾಗ್ಬಿಟ್ಟಿದೆ, ತುಂಬಾ ಗಲೀಜಾಗ್ಬಿಟ್ಟಿದೆ. ಅದೆಲ್ಲ ಕ್ಲೀನ್ ಮಾಡಬೇಕು, ಇವಾಗ ಮಾಡ್ಕೊತೀನಿ. ಆ ಪಾತ್ರೆ ತೊಳೆದಿರೋ ಟಬ್ಬು ಹಂಗೆ ಇದೆ, ಅದು ಮಾಡ್ಕೋಬೇಕು. ನೀರು ಕುಡಿದೆ, ಬಿಸಿನೀರು ಕುಡಿದೆ. ಎಳ್ಳಿಕಾಯಿ ಜ್ಯೂಸು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಇದು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ಕುಡಿಬೇಕು. ಒಂದು ಸ್ವಲ್ಪ ಫುಲ್ ತೊಗೊಂಡಿದ್ದೆ, ಒಂದು ಸ್ವಲ್ಪ ಕುಡಿತಾ ಆಮೇಲೆ ಏನು ಬಂತು, ಹಾಗಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋದ್ರಲ್ಲ ಏನು ಕುಡಿತಾ ಇದ್ದೀನಿ ಅಂಥೇಳಿ. ಟೈಮ್ ಆಗಿದೆ, ಆವಾಗಲೇ 8:30 ಆಗಿದೆ. ನಾನು ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು.
ಆದ್ರೂ ಇವತ್ತು ಕುಡ್ದಿಲ್ಲ ಜ್ಯೂಸು ಅಂದ್ಕೊಂಡು ಇವಾಗ ಕುಡಿತೀನಿ. ಆಮೇಲೆ ಒಂದು 9:30 9:30 ಅಷ್ಟರ ತನಕ ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಅರ್ಧ ಕುಡಿದೆ, ಇನ್ನೊಂದು ಸ್ವಲ್ಪ ಇದೆ, ಅದು ಕುಡ್ಕೊಂಡ್ಬಿಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಏನು ಗೊತ್ತಾ, ನನಗೆ ಕ್ಲಿಪ್ಪಿಂಗ್ಸೇ ತೊಗೊಳಕ್ಕೆ ಆಗಿಲ್ಲ. ಅವತ್ತು ನುಗ್ಗೆ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ಕೊಂಡ, ಅದ್ರ ಪಲ್ಯ ಎಲ್ಲ ಮಾಡಿದೆ. ಅದ್ರ ಪಲ್ಯನೂ ಇವತ್ತು ಬೆಳಿಗ್ಗೆ ಮಾಡಿದೆ, ನಿನ್ನೆ ಮಾಡಲೇ ಇಲ್ಲ ನಾನು. ಅದು ತೋರಿಸ್ತೀನಿ ರೀ. ಪಲ್ಯ ಸ್ವಲ್ಪ ಮಾಡಿದೆ, ಅದೇ ನೀರೆಲ್ಲ ತೆಗ್ಬಿಟ್ಟು ಸಾಂಬಾರು ಮಾಡಿದೆ. ಹಾಗಾಗಿ ಅವೆಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟಿದೆ. ಹಾಗಾಗಿ ಮಾಡಿರ್ಕಿಲ್ಲ. ನಿನ್ನೆ ಏನೇನೋ ಹೇಳಿದೆ, ಮೆಸೇಜ್ ಬಂತು, ಅದು ನೋಡ್ತಾ ಇದ್ದೆ, ಹಾಗಾಗಿ ಏನೇನೋ ಹೇಳಿದೆ. ಬೆಳಿಗ್ಗೆ ಸಾಂಬಾರು ಮಾಡಿ ಅದೇ ನುಗ್ಗೆಕಾಯಿ ಸೊಪ್ಪಿಂದು ಪಲ್ಯ ಎಲ್ಲ ಮಾಡಿಕೊಂಡು ಹಾಗೆ ಟೈಮ್ ಆಗೋಯ್ತು. ವೀಡಿಯೋಸೇ ಮಾಡಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗಿತ್ತು, ನನಗೆ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಇವಾಗ ಮಾಡ್ತೀನಿ ಸರಿನಾ. ಇವಾಗ ನಾನು ಜ್ಯೂಸ್ ಕುಡಿತೀನಿ, ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನಾನು ಬೆಳಗ್ಗೆ ಪರೋಟ ಮಾಡ್ತಾ ಇದ್ದಲ್ಲ, ಆವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದು ಪರೋಟ ಇದು. ಇವಾಗ ಆಲೂಗಡ್ಡೆ ಪರೋಟ ಒಂದು ಕಡೆ ಲಟ್ಟಿಸ್ತಾ ಇದ್ದೆ, ಇನ್ನೊಂದು ಕಡೆ ಫ್ರೈ ಮಾಡ್ತಾಯಿದ್ದೆ, ಒಂದು ಕಡೆ ಸಾಂಬಾರ್ಗೂ ಇಟ್ಟಿದ್ದೆ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೀವು ಈ ಥರ ಪರೋಟ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಈ ಥರ ಪೂರ್ತಿ ರೆಸಿಪಿನೂ ಬೇಕಾದರೆ ಕಮೆಂಟ್ ಮಾಡಿ ಸರಿನಾ. ಇವಾಗ ನಾನು ಒಂದೇ ಕೈಯಲ್ಲಿ ಲಟ್ಸೋಕ್ಕಾಗಲ್ಲ, ಹಾಗಾಗಿ ಪೂರ್ತಿ ಪರೋಟ ಎಲ್ಲ ಲಟ್ಟಿಸಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ತಿಂಡಿ ಈಸ್ ರೆಡಿ. ಪರೋಟ ಮತ್ತು ಚಟ್ನಿ, ಇದು ನನ್ನ ತಿಂಡಿ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಗಿದೆ. ಇವಾಗ ತಿಂಡಿ ತಿಂತಾಯಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ಇದು ಚಟ್ನಿ ಒಂದು ಸ್ವಲ್ಪ ನೀರಾಗಿತ್ತು, ತುಂಬ ಹೊತ್ತಾಯಿತು ಹಾಗಾಗಿ ಈ ಥರ ಇದೆ. ತಿಂಡಿ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ಎತ್ತ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೆ. ನಿನ್ನೆಯಿಂದನೇ ಬ್ಲಾಗು ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೀರು ಕುಡಿದೆ, ಇವಾಗ ಒಂದು ಸ್ವಲ್ಪ ನೀರು ಬಿದ್ದುಬಿಟ್ಟಿದೆ, ಡ್ರೈ ಆಗುತ್ತೆ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಸ್ಕೂಲ್ ಹತ್ರ ಹೋಗ್ತೀನಲ್ವ, ಹಾಗಾಗಿ ಮೇಲೆ ಸ್ಟಕ್ ಹಾಕ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಏನಂದರೆ, ನಾನು 1 ತಿಂಗಳು ಮುಂಚೆನೇ ನಮ್ಮ ಮನೆ ಹತ್ರ ಒಂದು ಇಬ್ಬರು ಹೆಂಗಸರು ಬಂದಿದ್ದರು. ಅವರು ಏನಂದರು, ನನಗೆ ಹೆಲ್ತ್ ಕಾನ್ಷಿಯಸ್ಗೆ ಯಾವುದೋ ಕಂಪನಿ ಹೇಳಿದರು, ನನ್ನ ಹತ್ರ ಕಾರ್ಡಿದೆ, ಅದು ತೋರಿಸಲ್ಲ, ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಆ್ಯಡ್ ಆಗಿರ್ತಾರೋ ಏನೋ ಗೊತ್ತಿಲ್ಲ. ನನಗೆ ಮೋಸ ಆಗಿದೆ, ಎಲ್ಲರಿಗೂ ಮೋಸ ಏನು ಆಗಿರಲ್ಲ ಅನ್ಕೋತೀನಿ ನಾನು. 1 ತಿಂಗಳು ಮುಂಚೆ ಬಂದುಬಿಟ್ಟು ನಿಮಗೆ ಡಯೆಟದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ ಮ್ಯಾಮ್ ನಾವು, ಆಮೇಲೆ ಎಕ್ಸಸೈಸ್ ಎಲ್ಲ ಮಾಡಿಸ್ತೀವಿ, ನೀವು ಅಲ್ಲಿ ಬಂದರೆ ನಿಮಗೆ ಮಾಡಿಸ್ತೀವಿ, ಇಲ್ಲಾಂದರೆ ನೀವು ಮನೆಯಲ್ಲೇ ನಾವು ಆನ್ಲೈನ್ ಮೇಲೆ ತೊಗೋತೀವಿ. ಡೈಲಿ ಒಂದು ಅರ್ಧ ಗಂಟೆ ಇರುತ್ತೆ ಅಷ್ಟೇ. ಮತ್ತು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎದರಲ್ಲಿ ಏನು ಪ್ರೋಟೀನ್ ಇದೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಆಮೇಲೆ ಮಕ್ಕಳು ಇದ್ದರೆ ನಿಮಗೆ ಮಕ್ಕಳ ಬಗ್ಗೆನೂ ಏನು ತಿಂದರೆ ಹೇಗಿರ್ತಾರೆ, ಮಕ್ಕಳು ಬೆಳವಣಿಗೆ ಏನು ತಿಂದರೆ ಏನಾಗುತ್ತೆ ಅಂಥೇಳಿ ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಚೆನ್ನಾಗೇ ಇದೆ ಅಲ್ವಾ, ಮಕ್ಕಳ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತಾರೆ, ನಮಗೂ ಗೊತ್ತಾಗುತ್ತೆ. ನಮಗೆ ತಿಳಿದಿರೋದು 10%, ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಸರಿ ಆಯಿತು ಅಂತ ಹೇಳಿದೆ. ಆಮೇಲೆ ನಾನು ಸಡನ್ಲಿ ಅವರು ನನಗೆ ಅಮೌಂಟುದೇನೋ ಹೇಳಿಲ್ಲ. ಆಮೇಲೆ ಸರಿ ಆಯಿತು, ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ನಾನು ನೆಕ್ಸ್ಟ್ ವೀಕ್ ಬರ್ತೀವಿ, ನೀವು ಅಷ್ಟೋ ತನಕ ಡಿಸ್ಕಸ್ ಮಾಡಿರಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿದೆ. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕೇಳಿದೆ, ಅವರು ನನಗೇನು ಅಮೌಂಟು ಅವರೇನು ಹೇಳಿಕ್ಕಿಲ್ಲ ಬಿಡಿ. ಆಮೇಲೆ ಏನು ಮಾಡ್ತೀಯ ನೋಡು, ನಿನ್ನಿಷ್ಟ ಅಂತ ಹೇಳಿದ್ರು. ಸರಿ ಅಂಥೇಳಿ ನಾನು ಸುಮ್ಮನಾದೆ. ಅವ್ರು ಬಂದಮೇಲೆ ನೋಡ್ಕೊಳ್ಳೋಣ ಅಂದ್ಕೊಂಡು ಮತ್ತೆ 1 ವೀಕ್ ಬಿಟ್ಟು ಬರ್ತೀನಿ ಅಂದಮೇಲೆ ಬಂದರು. ಅವ್ರು ಕರೆಕ್ಟಾಗಿ 1 ವೀಕಿಗೆ ಬಂದರು. ಥರ್ಸ್ಡೇನೂ ಬಂದಿದ್ದರು, ವೆನಸ್ಡೇನೂ ಬಂದರು. ಆಮೇಲೆ ನೀವೇನು ಡಿಸೈಡು, ಸರಿ ಅದ್ರ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಆ ಥರ ಮಾಡೋಣ ಅಂತ ಹೇಳಿದೆ.
ಸಾರಿ ಫ್ರೆಂಡ್ಸ್, ಫೋನ್ ಬಂತು ಹಾಗಾಗಿ ಕಟ್ಟಾಯಿತು. ಅದೇ ಏನು ಮಾಡಬೇಕು ಇದ್ರ ಮುಂದೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನನಗೆ ಹೇಳಿ ಅಂತ ಹೇಳಿದೆ. ಅವರೇನಾದರೂ ನಿಮ್ಮದು ಜಸ್ಟ್ ಫೋನ್ ನಂಬರ್ ಕೊಡಿ ಅಂತ ಹೇಳಿದ್ರು. ನಾನು ಕ್ಯಾರಿ ಮಾಡ್ತಾ ಇರೋದು 2 ಫೋನ್ ನಂಬರು. ಲೋಕಲ್ಗಾಗಿ ಅಂತೇಳಿ ಒಂದು ಫೋನ್ ನಂಬರ್ ಯೂಸ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಬಂದುಬಿಟ್ಟು ನಮ್ಮ ಅಕೌಂಟು ಅದೆಲ್ಲ ಇಟ್ಟಿರ್ತೀನಿ, ಅದರಲ್ಲಿದೆ. ನಾನು ಜಸ್ಟ್ ಫೋನ್ ನಂಬರು ನಾನು ಕ್ಯಾರಿ ಮಾಡ್ತಾ ಇರೋದು ಲೋಕಲ್ ಆಗಿರೋದು ಫೋನ್ ನಂಬರು ಕೊಟ್ಟೆ. ಕೊಟ್ಟಿದ್ಮೇಲೆ ಅವರೇನಾದರೂ ಸರಿ ಮ್ಯಾಮ್ ನಿಮ್ಮ ಫೋನ್ ನಂಬರು, ಹೆಸರು, ಏಜು, ಡೇಟು ಅದೆಲ್ಲ ಕೇಳ್ಕೊಂಡ್ರು. ಅವೆಲ್ಲ ಹೇಳಿದೆ. ಮಕ್ಕಳೆಷ್ಟು ಅದು ಇದು ಎಲ್ಲ ಮದುವೆ ಎಷ್ಟು ಅದೆಲ್ಲ ಕೇಳ್ಕೊಂಡ್ರು. ಅದೆಲ್ಲ ನ್ಯಾಚುರಲ್ ಎಲ್ಲ ಹೇಳಿದೆ. ಹೇಳಿಬಿಟ್ಟು ಆಮೇಲೆ ಸರಿ ನೀವು 200 ರುಪೀಸ್ ಪೇ ಮಾಡಿ ಅಂತ ಹೇಳಿದ್ರು. ಏನಕ್ಕೆ ಅಂದೆ, 200 ರುಪೀಸು ನಮಗೆ ನಿಮ್ಮ ಅಕೌಂಟ್ ಓಪನ್ ಮಾಡ್ತೀವಿ ಅಂದರೆ ನಿಮಗೆ ನಾವು ಆ ಫಾರ್ಮ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ನಾವು ಅಕೌಂಟ್ ಓಪನ್ ಮಾಡಿರ್ತೀವಿ ನಿಮ್ಗಂಥೇಳಿ. ಅದು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಬರುತ್ತಾ ಇರುತ್ತೆ. ನಮ್ಮದೊಂದು ID ಇದೆ, ಅದು ನಿಮಗೆ ಕಳಿಸ್ತೀವಿ, ಅದು ಬರುತ್ತಾ ಇರುತ್ತೆ ಅಂತ ಹೇಳಿದ್ರು. ಸರಿ 200 ರುಪೀಸ್ ಏನೈತೆ ಅಂಥೇಳಿ ನಾನು ಕೊಟ್ಬಿಟ್ಟು ಎಲ್ಲ ಮಾಡಿದೆ. ಫೋನ್ ನಂಬರ್ ತೊಗೊಂಡೋದ್ರು. ಫೋನ್ ಮಾಡ್ತೀವಿ, ಆ ಥರದ್ದು ನೋಟಿಫಿಕೇಷನ್ ಬರುತ್ತೆ ನಮಗೆ, ನೀವು ಕಾಲ್ ಮಾಡಿಬಿಟ್ಟು ಹೇಳಿ, ನಾವು ಕಾಲ್ ಮಾಡ್ತೀವಿ, ಆ ಥರದ್ದು OTP ಎಲ್ಲ ಬರುತ್ತೆ, ಫುಲ್ ಇನ್ಫಾರ್ಮೇಷನ್ ಇರುತ್ತೆ ನಿಮಗೆ. OTP ಬಂದಮೇಲೆ ನಮಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ರು. ಸರಿ ಓಕೆ ಅಂತೇಳಿ ಹೋದ್ರು ಅವರು. ಅಷ್ಟೇ ಹೋಗಿ 1 ತಿಂಗಳಾಯಿತು, ದುಡ್ಡು ತೊಗೊಂಡೋಗಿ 1 ತಿಂಗಳಾಯಿತು. ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ, ಅದಕ್ಕೆ ಸುಮ್ಮನಾದೆ. ಆಮೇಲೆ ಅಯ್ಯೋ 200 ರುಪೀಸ್ ಅಲ್ವಾ ಅಂಥೇಳಿ ಸುಮ್ಮನಾದೆ. 200 ರುಪೀಸ್ ಹೋದ್ರೆ ಹೋಗಲಿ ಬಿಡು ಅಂಥೇಳಿ ಸುಮ್ಮನಾದೆ ನಾನು. ಆಮೇಲೆ ಏನು ಅಂದ್ಕೊಂಡೆ, ಏನಕ್ಕೆ 200 ರುಪೀಸ್ ಬಿಡಬೇಕು? ಅವ್ರ ಹತ್ರ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದಿಕ್ಕಿಲ್ಲ, ಅವ್ರದ್ದು ನನ್ನ ಹತ್ರ, ನಂದಿತ್ತು, ಅವ್ರದ್ದು ನನ್ನ ಹತ್ರ ಇದ್ದಿಕ್ಕಿಲ್ಲ. ಹಾಗಾಗಿ ನಾನು ಸುಮ್ಮನಾದೆ, ಯಾರಿಗೂ ಕಾಲ್ ಮಾಡಿಲ್ಲ. ಏನು ಬರಲಿ ಅವರು ಅವಾಗ ಕೇಳಿದ್ರೆ ಆಯಿತು ಅಂತೇಳಿ ಸುಮ್ಮನಾಗಿದೆ. ಆಮೇಲೆ ನನಗೆ ಗೊತ್ತು, ಒಬ್ಬೊಬ್ಬರು ಪಾಪ 200 ರೂಪಾಯಿಗೆ ಒಂದು ದಿನ ಫುಲ್ ಕೂಲಿ ಮಾಡ್ತಾರೆ ಅಂತೇಳಿ ಗೊತ್ತು. ಪಾಪ ಇಲ್ದವ್ರಿಗೆ ಕೊಟ್ಟರು ಅದೊಂಥರ, ಇಂಥವ್ರಿಗೇನು ಕೊಟ್ಬಿಟ್ಟು ಏನು ಮಾಡೋದೈತೆ ಅಂಥೇಳಿ ನಾನು ಅಂದ್ಕೊಂಡೆ. ಅದೇನೂ ಆಗಲ್ಲ ಇವಾಗ ಅಂಥೇಳಿ ಸುಮ್ಮನಾದೆ. ಇವತ್ತು ಬೆಳಗ್ಗೆ ನಾನು ಫ್ರೆಶಪ್ ಎಲ್ಲ ಆಗಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬ್ಲಾಗೋದು. ಅದು ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ ಇದ್ದೆ. ಆವಾಗ ಬೆಲ್ಲ ಹಾಕಿದ್ರು. ಯಾರು ಅಂತ ಡೋರ್ ಓಪನ್ ಮಾಡಿದೆ, ಅವರೇ ಬಂದವ್ರೆ. ಇಸ್ಕೊಂಡೋಗೋಕ್ಕೆ 2 ಬಂದಿದ್ರು, ಇವಾಗ 3 ಜನ ಬಂದವ್ರೆ. 3 ಜನ ಬಂದುಬಿಟ್ಟು ನಾನು ಕೇಳಿದೆ, ಏನು ಮೇಡಮ್ ದುಡ್ಡು ತೊಗೊಂಡು ಹೋಗ್ಬಿಟ್ಟಿದ್ದೀರಾ, ಏನೂ ಬಂದಿಲ್ಲ, ಏನೂ ಇಲ್ಲ, ಸುಮ್ಮನೆ ನೀವು ಮೋಸ ಎಲ್ಲನೂ ಅಂತ ಹೇಳಿದೆ. ಇಲ್ಲ ಮೇಡಮ್ ಹಾಗೇನಿಲ್ಲ, ನಮ್ಮ ಕಂಪ್ನಿ ಇದೇನೆ, ನಮ್ಮದು ಒಳ್ಳೆ ಹೆಲ್ತಿ ಕಂಪ್ನಿ ನಮ್ಮದು. ನೀವು ನಿಮ್ಮದು 200 ರೂಪಾಯಿ ಕೊಟ್ಟಿದ್ರಲ್ವ, ಅದು ನಿಮ್ಮದು ಫೋನ್ ನಂಬರ್ ಹಾಕಿದ್ಮೇಲೆ ಲಿಂಕ್ ಓಪನ್ ಆಗ್ತಾ ಇಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಮದು 2 ನಂಬರ್ ಇರ್ಬೋದು ಅಂತ ಹೇಳಿದ್ರು. ಇಲ್ಲ ನಾನು ಒಂದೇ ನಂಬರ್ ಇರೋದು, 2 ನಂಬರ್ ಇಲ್ಲ ನಂದು ಅಂತ ಹೇಳಿದೆ. ಅದು ನಾನು ಗೂಗಲ್ ಎಲ್ಲ ಓಪನ್ ಮಾಡ್ತಿರೋ, ಸರಿ ಓಪನ್ ಇದೆ ನಂದು ಗೂಗಲ್ ಎಲ್ಲ, ಅದರಲ್ಲೂ ಇದೆ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು, ಒಂದು ಕೆಲಸ ಮಾಡಿ, ನೀವು ಇನ್ನೂ ನನಗೆ 200 ರುಪೀಸ್ ಕೊಡಿ, ಕೊಟ್ಟಮೇಲೆ ನೀವು ಫೋನ್ಪೇ ಮಾಡಿ, ಕ್ಯಾಶ್ ಕೊಡಬೇಡಿ ಅಂತ ಹೇಳಿದ್ರು. ನೀವು ನನಗೆ 200 ರುಪೀಸ್ ಫೋನ್ಪೇ ಮಾಡಿ, ನಾನು ಇಮಿಡಿಯೇಟ್ಲಿ 200 ರುಪೀಸ್ ಬಂದಮೇಲೆ ಇಮಿಡಿಯೇಟ್ಲಿ ನಿಮಗೆ 200 ರುಪೀಸು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನೇನಂದರೆ, ನನ್ನ ಹತ್ರ ಫೋನ್ಪೇನೇ ಇಲ್ಲ, ನಂದು ಇನ್ನೊಂದು ನಂಬರ್ ಇದೆ ಅಲ್ವಾ, ಅದಕ್ಕೆ ಅದಕ್ಕೆ ನಾನೇನಂದೆ, ಇಲ್ಲ ಮೇಡಮ್ ನನ್ನ ಹತ್ರ ಫೋನ್ಪೇನೇ ಇಲ್ಲ, ಕ್ಯಾಶು ನಾನು ಯಾಕೆ ಕೊಡಬೇಕು? ನಾನೇನಂದೆ, ಏನಕ್ಕೆ ಕೊಡಬೇಕು ಮೇಡಮ್, ನೀವೇ ನನಗೆ 200 ರುಪೀಸ್ ಹಾಕ್ತೀರಾ ಅಂದರೆ ಅದೇ ನೀವು ತೊಗೊಂಡು ಕ್ಯಾರಿ ಮಾಡಿ ಅಂತ. ಇಲ್ಲ ಮೇಡಮ್ ಅದು ಲಾಕ್ ಆಗಿಬಿಟ್ಟಿದೆ, ಅದು ಬರ್ತಾ ಇಲ್ಲ ಅಂತ ಹೇಳ್ತವ್ರೆ. ನಾನು ಏನಕ್ಕೆ ಬರ್ತಾ ಇಲ್ಲ ಮೇಡಮ್, ಸಾರಿ ನನ್ನ ಹತ್ರ ಇವಾಗ ಅಮೌಂಟು ಇಲ್ಲ, ನಾನು ಕೊಡೋದು ಇಲ್ಲ ಅಂತ ಹೇಳಿದೆ. ಅದು 200 ರುಪೀಸು ಏನು ಮಾಡಬೇಕು ಅಂತ ಹೇಳಿದ್ರು. ಕೊಡಿ ಅಂತ ಹೇಳಿದೆ, ಬಿಡಲ್ಲ ನಾನು, ಕೊಡಿ ಅಂತ ಹೇಳಿದೆ. ಆಮೇಲೆ ಇಲ್ಲ ಮೇಡಮ್ ನಮ್ಮ ಹತ್ರ ಅಮೌಂಟ್ ಇಲ್ಲ ಇವಾಗ, ನಮ್ಮ ಕಂಪ್ನಿದಿಂದನೇ ನಮಗೆ ನೀವು ಫೋನ್ಪೇ ಮಾಡಬೇಕಂತೆ, ಅವರು ಮತ್ತೆ ರಿಟರ್ನ್ ಹಾಕ್ತಾರೆ ಅಂತ. ನಾನು ಎಂಥ ಉಲ್ಟಾ ಇದು, ಫೋನ್ಪೇ ಮಾಡಿ ನಾನು 200 ರೂಪಾಯಿ, ಮತ್ತು ನಾನು ಇನ್ನೂ 200 ರುಪೀಸ್ ಏನಾಗಬೇಕು, ಆ 200 ರುಪೀಸ್ಗೆ ಅಕೌಂಟ್ ಓಪನ್ ಮಾಡ್ತೀವಿ ನಿಮ್ಮದು ಅಂತ ಹೇಳಿದ್ರು. ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಬೇಡ ನನಗೆ ಮೇಡಮ್, ಸಾರಿ ನೀವೇ ಇಟ್ಕೊಂಬಿಡಿ 200 ರುಪೀಸು, ನೀವು ಹೋಗ್ತಾ ಇರೋವಾಗ ಚಾರ್ಜ್ ತಿನ್ಕೊಂಡ್ಬಿಡಿ 200 ರುಪೀಸು, ನಾನು ಯಾವ ಫೋನ್ಪೇನೂ ಮಾಡಲ್ಲ, ನಾನು ಯಾವ ಡಯಟು ಮಾಡಲ್ಲ, ನನಗೆ ಯಾವ ಇನ್ಫಾರ್ಮೇಷನು ಬೇಡ ಅಂದ್ಕೊಂಡು ಅವ್ರಿಗೆ ಕಳಿಸ್ಬಿಟ್ಟು ಡೋರ್ ಲಾಕ್ ಮಾಡಿದೆ. ಇಲ್ಲ ಮೇಡಮ್ ಕೇಳಿ ಅಂತ, ಏನೂ ಕೇಳಲ್ಲ, ಬೇಡ ನನಗೆ ಅಂತೇಳಿ ಡೋರ್ ಲಾಕ್ ಮಾಡಿದೆ. ಅವ್ರು ಮತ್ತೆ ಬೆಲ್ ಹಾಕಿದ್ರು. ನಾನು ಓಪನ್ ಮಾಡಲ್ಲ ಅಂತ ಇದ್ದೀನಿ ತಾನೇ, ನನಗೆ ಬೇಡ, ನಿಮ್ಮ ಫೋನ್ ಮಾಡ್ತೀವಿ ಅಂದರು. ನಾನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತೀನಿ, ನೀವು ಎಷ್ಟು ಕಾಲ್ ಮಾಡಿದ್ರೂ ನಾನು ರಿಸೀವ್ ಮಾಡಲ್ಲ, ನಾನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಮತ್ತೆ ಹೋದರು. ಅದಕ್ಕೆ ನೀವು ಹುಷಾರಾಗಿರಿ,
ಒಬ್ಬೊಬ್ಬರೇ ಮನೇಲಿದ್ರೇನು ಹೆಂಗಸ್ರಾಗಲಿ ಗಂಡಸರಾಗಲಿ ತುಂಬಾ ಒಬ್ಬೊಬ್ಬರು ತುಂಬ ಮೈಂಡು ತುಂಬ ಇರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಿ. ನೀವೇನಾದರೂ ಫೋನ್ಪೇ ಏನಾದರೂ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಇದ್ದಿದ್ದು ನೋಡಿಕೊಂಡು ಇರಿ. ಯಾಕಂದರೆ ತುಂಬ ಇದಿರ್ತಾರೆ. ನೀವು ಒಂದ್ಸಲಿ ಫೋನ್ಪೇ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಐಡಿಯಾದು ನೀವೆಲ್ಲ ದುಡ್ಡು ತೊಗೊಂಡ್ಬಿಡ್ತಾರೆ. ನೀವು ಫೋನ್ಪೇ ಯೂಸ್ ಮಾಡುವಂಥ ಫೋನ್ ಯಾವ ಕಾರಣಕ್ಕೂ ಯಾರಿಗೂ ನಂಬರ್ ಕೊಡಬೇಡಿ, ಸರಿನಾ? ಇದೊಂದು ನನ್ನ ಜೊತೆ ಮೋಸ ಆಗಿದ್ದು ಹೇಳಿದೆ ನಾನು. ಮತ್ತೆ ಮೋಸ ಆಗ್ಬಿಡ್ತಿದೆ ನಂಬ್ಕೊಂಡು. ಸದ್ಯಕ್ಕೆ ನಾನು ಕೊಡಲ್ಲ ಅಂಥೇಳಿ ಡಿಸೈಡ್ ಮಾಡಿಕೊಂಡು ಕೊಡಲಿಲ್ಲ. ಇದಾಗಿತ್ತು ನನ್ನ ಒಂದು ಕತೆ. ಇವಾಗ ಜಸ್ಟು ಮುಗೀತು ಅದ್ರದ್ದು, ಹೋಯ್ತು ಅದು. ಇನ್ನು ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ, ಏನೂ ಮಾಡಲ್ಲ. ನನ್ನ ಹಸ್ಬೆಂಡ್ಗೂ ಹೇಳಿದೆ ಫೋನ್ ಮಾಡಿಬಿಟ್ಟು, ಅದಕ್ಕೆ ನಿಂಗೆ ಹೇಳ್ತೀನಿ ಯಾರು ಬಂದ್ರೂ ಏನೂ ನಂಬೇಡ ಅಂತಾರೆ. ಅವ್ರು ಹೇಳ್ತಾ ಇರ್ತಾರೆ. ನಾನೇನೇ 200 ರುಪೀಸ್ ಅಲ್ವಾ ಅಂತೇಳಿ ಕೊಟ್ಟೆ. ಆ 200 ರೂಪಾಯಿಗೆ ಇಷ್ಟು ದೊಡ್ಡ ರಾಮಾಯಣ ಆಯಿತು. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಅಂದರೆ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬರ್ಬೇಕು. ಅವಳಿಗೆ ಟೆಸ್ಟ್ ಇದೆ ಮಂಡ್ಯದಿಂದ, ಸ್ವಲ್ಪ ರೀಲೆಲ್ಲ ಮಾಡಿಸೋದಿರುತ್ತೆ. ಹಾಗಾಗಿ ಮತ್ತೆ ನಾನು ಬ್ಲಾಗ್ ಮಾಡ್ಕೊಂಡಿದ್ರೆ ಅವಳಿಗೆ ಇಂಟ್ರೆಸ್ಟ್ ಕೊಡೋಕ್ಕಾಗಲ್ಲ. ಸ್ವಲ್ಪ ನನ್ನ ಮಗಳ ಮೇಲೆ ಇಂಟ್ರೆಸ್ಟ್ ಕೊಡಬೇಕಲ್ವಾ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಯಾವ ಥರ ಆದರೂ ಮೋಸ ಹೋಗಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗುತ್ತೆ, ಸರಿನಾ? Bye. Thank you for watching.